ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಇನ್ಕಮ್ ಸರ್ಟಿಫಿಕೇಟು ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಅದೇ ರೀತಿ EWS ರೆಸಿಡೆನ್ಷಿಯಲ್ OBC ಡೊಮಿಷಿಯಲ್ ಇತ್ಯಾದಿ ನಾನಾ ಥರ ಇರುವಂತಹ ಕ್ಯಾಸ್ಟ್ ವೈಸ್ ಇರುವಂತಹ ಗೌರ್ಮೆಂಟ್ ಅಥರೈಸ್ಡ್ ಸರ್ಟಿಫಿಕೇಟ್ಗಳನ್ನು ಹೇಗೆ ಗೌರ್ಮೆಂಟ್ ಕಚೇರಿಗಳಿಗೆ ಹೋಗದೇನೆ ಯಾವ ರೀತಿ ಮೊಬೈಲ್‌ನಲ್ಲಿ ಅಥವಾ ನಿಮ್ಮ ಲ್ಯಾಪ್‌ಟಾಪಲ್ಲಿ ಅಥವಾ ನಿಮ್ಮ ನಿಯರ್ ಬೈ ಆನ್‌ಲೈನ್ ಸೆಂಟರ್‌ನಲ್ಲಿ ಕೂಡ ನೀವು ಹೇಗೆ ಯಾವ ರೀತಿ ಅಪ್ಲೈ ಮಾಡಿ ಕೇವಲ 21 ವರ್ಕಿಂಗ್ ಡೇಸಲ್ಲಿ ನೀವು ಆ ಡಾಕ್ಯುಮೆಂಟ್ಸ್‌ನ ಯಾವ ರೀತಿ ಪ್ರಿಂಟ್ ತಕ್ಕೊಳೋದು ಅಂತ ಹೇಳಿ ನಾನು ಇವತ್ತು ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್‌ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದ್ರ ಮೂಲಕ ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಪಡ್ರಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಈಗ ನಾವು ಮೊಬೈಲ್‌ನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಲ್ಯಾಪ್‌ಟಾಪಲ್ಲಿ ಕೂಡ ಗೂಗಲ್ ಓಪನ್ ಮಾಡಿ ನಾಡ ಕಚೇರಿ 5.0 ಅಂದರೆ ನಾಡ ಕಚೇರಿ ಅಂತ ನೀವು ಟೈಪ್ ಮಾಡಿದರೆ ಆಟೋಮೆಟಿಕ್ 5.0 ಅಂತ ಸಜೆಸ್ಟ್ ಮಾಡಿದೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಪಬ್ಲಿಕ್ ಅಂತ ಲಿಂಕ್ ಬರುತ್ತೆ, ಒಂದೇ ಲಿಂಕ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿಲ್ಲಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ ಅದಕ್ಕೊಂದು OTP ಬರುತ್ತೆ. OTPಗೆ ಸೆಂಡ್ ಅಂತ ಆಪ್ಷನ್ ಕೊಡಿ. OTP ಬರುತ್ತೆ ನೋಡ್ರಿ. ನಿಮ್ಮ ನಂಬರಿಗೆ ಬಂದಂತಹ OTPನ ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಪ್ಷನ್ ತೋರಿಸ್ತಿರುತ್ತೆ ಆನ್ಲೈನಲ್ಲಿ ಅರ್ಜಿಸುವ ಕ್ರಮಗಳು. ಇವೇನದಲ್ಲ ಇವೇನು ಸೂಚನೆ ಕೊಟ್ಟಿದ್ದಾರೆ ಅದಷ್ಟೇ. ಮತ್ತು ಬಿಟ್ಟರೆ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಹೋದರೆ ನೀವು ನೋಡ್ತಿರ್ಬೋದು ಕ್ಯಾಸ್ಟ್ ಸರ್ಟಿಫಿಕೇಟು, ಜನರಲ್ ಸರ್ಟಿಫಿಕೇಟು ಆ್ಯಂಡ್ HK ಏರಿಯಾ ಅಂದರೆ HK ಹೈದರಾಬಾದ್ ಕರ್ನಾಟಕ ಅಂತೇಳಿ ಅವ್ರಿಗೊಂದು ಸಪ್ರೇಟಾಗಿ ರಿಸರ್ವೇಷನ್ ಇರುತ್ತೆ. ಆ ರಿಸರ್ವೇಷನ್ ಸರ್ಟಿಫಿಕೇಟ್ ಇದು. HK ಏರಿಯಾದಲ್ಲಿ ಯಾವ ಡಿಸ್ಟ್ರಿಕ್ಟ್ ಬರುತ್ತಲ್ಲ ಆ ಡಿಸ್ಟ್ರಿಕ್ಟ್ನವ್ರು ಸಹ ಮಾಡಿಸ್ಬೋದು. ಇನ್ಕಮ್ ಸರ್ಟಿಫಿಕೇಟು, ಡೊಮಿಸೈಲ್ ಸರ್ಟಿಫಿಕೇಟ್ ಅಂತಂದರೆ ನೀವು ಯಾವ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ವಿಳಾಸ ದೃಢೀಕರಣ ಪತ್ರ ಅಂತಾರೆ ಅದಕ್ಕೆ. ನಿಮ್ಮ ವಿಳಾಸ ಯಾವುದಿದೆ ಅಂತ ಹೇಳಿ ಇದು ಸರ್ಟಿಫಿಕೇಟ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ. ಇದು ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಜಾಬ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಾಗಿ ಕಂಪಲ್ಸರಿ ಬೇಕಾಗಿರುತ್ತೆ. ಹಾಗಾಗಿ ಇದನ್ನು ತೆಗೆದಿಟ್ಕೊಂಬಿಡಿ. ನಂತರ ಇನ್ನೊಂದು ಸ್ಪೆಷಲ್ ಆಗಿರೋದಂದರೆ ಇನ್ಕಮ್ ಆ್ಯಂಡ್ ಪ್ರಾಪರ್ಟಿ ಸರ್ಟಿಫಿಕೇಟ್ EWS ಅಂತಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತೇಳಿ. ವೀಕರ್ ಸೆಕ್ಷನ್ ಅಂತಂದರೆ ಯಾರು ಅವರ ವರ್ಷದ ಇನ್ಕಮ್ಮು 1.5 ಲಕ್ಷದಿಂದ ಒಳಗಿರುತ್ತೋ, ಅದೇ ರೀತಿ ಅವರು ಇರುವ ಹೊಲ ಅಥವಾ ಗದ್ದೆ ಅವ್ರದ್ದು 5 ಎಕರೆಗಿಂತ ಒಳಗಿರಬೇಕು. ಅದೇ ರೀತಿ ಅವರ ಕಟ್ಟಿಸಿರುವಂಥ ಮನೆ 1000 ಸ್ಕ್ವೇರ್ ಫೀಟ್ರ್ ಒಳಗಿರಬೇಕು. ಹಾಗಾದರೆ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಡಾಕ್ಯುಮೆಂಟ್ಸ್ ನಮ್ಮ ಹೊಲದ ಥರ ನಿಮ್ಮ ಮನೆಯ ಆಸ್ತಿ ಪತ್ರ, ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇವೆಲ್ಲ ಬೇಕಾಗಿರುತ್ತೆ. ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ SC/ST ಮಿಗ್ರೆಂಟ್ SC/STಗೆ ಸಪ್ರೇಟ್ ಆಗಿದೆ ನೋಡಿ. ಮೈನಾರಿಟಿ ಸರ್ಟಿಫಿಕೇಟ್ ಅಂತಂದರೆ ಈ ಮುಸ್ಲಿಮ್ಸು ಅಥವಾ ಜೈನರು ಯಾವ ರೀತಿ ಮೈನಾರಿಟಿ ಅಂಡರ್ ಯಾರು ಬರುತ್ತಾರಲ್ಲ ಅವರಿಗೆ ಇದು ಸರ್ಟಿಫಿಕೇಟ್. ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪ್ರಮಾಣ ಪತ್ರ ಪಡೆಯಲು ನಿಗದಿಪಡಿಸಿರುವ ದಿನಾಂಕ ಅಂದರೆ ಡೇಟ್ ಅಂದರೆ 21 ವರ್ಕಿಂಗ್ ಡೇಸ್ ಬೇಕಾಗುತ್ತೆ ನಿಮ್ಮ ಸರ್ಟಿಫಿಕೇಟ್ ಬರಬೇಕಾಗತ್ತಂದರೆ. ಅದಕ್ಕೆ ಸರ್ವಿಸ್ ಚಾರ್ಜ್ 40 ರೂಪಾಯಿ ತಗೊತಾರೆ. ಡೆಲಿವರಿ ಚಾರ್ಜಸ್ಸಿಂದ ಆ ಥರ ಏನಿರಲ್ಲ. ಯಾಕಂದರೆ ನೀವು ಇಲ್ಲೇ ವೆಬ್ಸೈಟ್ನಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಅದನ್ನು. ನೀವು ನೋಡ್ತಿರ್ಬೋದು ನಿಮಗೆ ಬೇಕಾಗಿರೋ ದಾಖಲಾತಿಗಳು ಏನಂತ. ಅದಕ್ಕೆ ಐಡೆಂಟಿಟಿ ಕಾರ್ಡ್ ಮೇನ್ ಆಗಿರೋದು, ಪ್ರೂಫ್ ಆಫ್ ಅಡ್ರೆಸ್ ಇವೆರಡು ಮೇನ್ ಬೇಕಾಗಿರೋವು. ರೇಷನ್ ಕಾರ್ಡು ಬೇಕಾಗಿರುತ್ತೆ, ಸ್ಕೂಲ್ ರೆಕಾರ್ಡ್ ಬೇಕಾಗಿರುತ್ತೆ. ಅದು ಬಿಟ್ಟರೆ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ರಿನ್ಯೂವಲ್ ಏನಾರು ಮಾಡೋದಿದ್ದರೆ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮಗೆ. ಸ್ಯಾಲರಿ ಸರ್ಟಿಫಿಕೇಟ್ ಇವೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಆಗೋಲ್ಲ. ನಂತರ ಆದ್ಮೇಲೆ ಕಂಟಿನ್ಯೂ ಮಾಡಿ. ಅದೇ ರೀತಿ ಒಂದು ಸೂಚನೆ ಕೊಡ್ತಾರೆ, ಒಂದು ನೋಟಿಸ್. ಆಲ್ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ಮಸ್ಟ್ ಬಿ ವ್ಯಾಲಿಡ್ PDF ಫೈಲ್ ಅಂದರೆ PDF ಫೈಲಲ್ಲಿ ಇರಬೇಕಾಗುತ್ತೆ ನೀವು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ಸ್. ಅದು 200 KB ಒಳಗಿರ್ಬೇಕಂತೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನ್ಸ್ ಅಂದ್ರೆ ಅಪ್ಲಿಕೆಂಟ್ ಯಾರಂದರೆ ಯಾರು ಅರ್ಜಿ ಹಾಕ್ತಿರ್ತಾರಲ್ಲ ಅವ್ರದ್ದು ಫೋಟೋ PNG ಅಥವಾ JPG ಒಳಗೆ ಇರಬೇಕು. ಇದು PDF ಅಲ್ಲಿ ಇರಬಾರ್ದು. ಇದು 50 KB ಒಳಗಲ್ಲೇ ಇದ್ದರೆ ಅಪ್ಲೈ ಮಾಡೋಕ್ಕೆ ಅಡ್ಡಿಯಿಲ್ಲ. ನಂತರ ನೀವು ಪಡಿತರ ಚೀಟಿ ಹೊಂದಿರೋ ಅಂದರೆ ನೀವು ರೇಷನ್ ಕಾರ್ಡ್ ಏನಾದರೂ ಇದ್ದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಹಾಕಿರಲಿ. ಅದೇ ರೀತಿಯಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಈಗ ರೇಷನ್ ಕಾರ್ಡ್ ನಂಬರ್ ಹಾಕೋದೇ ನೋಡ್ತಾ ಇರ್ಬೋದು ನೀವು.
ರೇಷನ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಕಂಟಿನ್ಯೂ ಅಂತ ಕೊಡಿ. ನಂತರ ನೀವು ಇಲ್ಲಿ ಆಯ್ಕೆ ಮಾಡಿ ಅಂತ ಬರುತ್ತೆ ನೋಡಿ, ಇಲ್ಲಿ ನಿಮ್ಮ ಫ್ಯಾಮಿಲಿ ಸದಸ್ಯರ ಹೆಸರು ಬರುತ್ತೆ. ನಿಮ್ಮ ಫ್ಯಾಮಿಲಿ ಸದಸ್ಯರಲ್ಲಿ ಯಾರ್ದು ಬೇಕಾಗಿರುತ್ತಲ್ಲ ಅವ್ರದ್ದು ಸರ್ಟಿಫಿಕೇಟ್ ಯಾರ್ದು ಬೇಕಾಗಿರುತ್ತಲ್ಲ ಅವ್ರ ಹೆಸರನ್ನ ಆಯ್ಕೆ ಮಾಡಿ. ನಂತರ ನಿಮ್ಮ ಡಿಸ್ಟಿಕ್ಕು, ಊರು, ತಾಲೂಕು, ನಿಮ್ಮ ಅಡ್ರೆಸ್ಸು ಪ್ರತಿಯೊಂದನ್ನು ಹಾಕಿ. ಅದೇ ರೀತಿ ನಿಮ್ಮ ತಂದೆ ತಾಯಿ ಹೆಸರನ್ನ ಕನ್ನಡದಲ್ಲಿ ಹಾಕಿ, ಇಂಗ್ಲೀಷಲ್ಲಿ ಹಾಕಿದ್ರೆ ತಗೊಳಂಗಿಲ್ಲ. ಸೊ ಹಾಗಾಗಿ ಕನ್ನಡದಲ್ಲಿ ಹಾಕಬೇಕಾಗುತ್ತೆ. ಕನ್ನಡದಲ್ಲಿ ಹಾಕಿ ನಿಮಗೆ ಫೋನ್ ನಂಬರ್ ಹಾಕಿ, ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಇಮೇಲ್ ಐ ಡಿ ಹಾಕಿ, ಇಮೇಲ್ಗೆ ಐ ಡಿಗೆ ಒ ಟಿ ಪಿ ಬರುತ್ತೆ. ಇಮೇಲ್ ವೆರಿಫಿಕೇಷನ್ ಆದ ನಂತರ ನೆಕ್ಸ್ಟ್ ಆಪ್ಷನ್ ಕೊಡ್ರಿ. ನೆಕ್ಸ್ಟ್ ಆಪ್ಷನ್ ಕೊಟ್ಟ ನಂತರ ಏನು ಬರುತ್ತೆ ಅಂತಂದರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ನಿಮಗೆ ಯಾವುದು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಐಡೆಂಟಿಟಿ ಆಗಿರ್ಬೋದು ಮತ್ತು ಅಡ್ರೆಸ್ ಪ್ರೂಫ್ ಎರಡಂದರೆ ಆಧಾರ್ ಕಾರ್ಡ್ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡು, ಅದೇ ರೀತಿ ನಿಮ್ಮ ಕಡೆ ಏನು ಸ್ಕೂಲ್ ಸರ್ಟಿಫಿಕೇಟ್ ಇದ್ದರೆ ಸ್ಕೂಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿಬಿಡಿ. ಅದೇ ರೀತಿ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ. ಈ ಸಿಗ್ನೇಚರ್ ಅಂತ ಬರುತ್ತೆ. ಈ ಸಿಗ್ನೇಚರಲ್ಲಿ ನಿಮ್ಮ ತಾಲೂಕು ಆಫೀಸಿಗೆ ಕಳಿಸುವಂಥ ಒಂದು ಲೆಟ್ರ್ ಬರುತ್ತೆ. ಆ ಲೆಟ್ರನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಮುಂದುವರೆಯಿರಿ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಮುಂದುವರೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಮಾಡ್ಲಿಕ್ಕೆ ಹೇಳುತ್ತೆ ₹40. ಆ ₹40 ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಒಂದು ರೆಸಿಪ್ಟ್ ಬಂದುಬಿಡುತ್ತೆ. ಆ ರೆಸಿಪ್ಟ್ನ ಡೌನ್ಲೋಡ್ ಮಾಡಿ ನಿಮ್ಮ ಕಸ್ಟಮರ್ಗೆ ಕೊಟ್ಟುಬಿಡಿ. ಈ ರೀತಿ ಇನ್ಕಮ್ಮು, ಕ್ಯಾಸ್ಟ್, ಅದೇ ರೀತಿ ಯಾವುದೇ OBC, ಇದೇ ರೀತಿ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಷಯ ನಿಮಗೆ ಇನ್ಫಾರ್ಮೇಷನ್ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.